ಆತ್ಮೀಯ ವೀಕ್ಷಕರೇ, ನೋಡಿ, ಮನೆಯಲ್ಲಿ ಪದೇ ಪದೇ ಹಲ್ಲಿಗಳು ಕಾಣಿಸಿಕೊಂಡ್ರೆ ಏನರ್ಥ ಅಂತ ನಿಮಗೇನಾದರೂ ಗೊತ್ತಿದೆಯಾ? ನೋಡಿ, ಈ ಒಂದು ವಿಚಾರವನ್ನು ಇವತ್ತು ಹೇಳುವುದಕ್ಕಿಂತ ಮುಂಚಿತವಾಗಿ ನನ್ನ ಯೂಟ್ಯೂಬ್ ಅಕೌಂಟ್ ಪೇಜನ್ನು ಫಾಲೋ ಮಾಡಿ ಹಾಗೂ ನನ್ನ ವಿಡಿಯೋಗಳನ್ನು ಕೂಡ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿ. ಆತ್ಮೀಯ ವೀಕ್ಷಕರೇ, ನೋಡಿ ಆತ್ಮೀಯ ವೀಕ್ಷಕರೇ, ಇವತ್ತು ಒಂದು ಕಂಟೆಂಟ್ ಏನಪ್ಪ ಅಂದರೆ, ಮನೆಯಲ್ಲಿ ಪದೇ ಪದೇ ಹಲ್ಲಿಗಳು ಕಾಣಿಸ್ತಾ ಇದ್ದರೆ ಅದರ ಅರ್ಥ ಏನು ತೋರಿಸುತ್ತೆ ಅಂತ, ಅಥವಾ ಅದರ ಅರ್ಥ ಏನು ಸೂಚಿಸುತ್ತೆ ಅಂತ ಹೇಳೋದಾದರೆ, ನೋಡಿ, ಮನೆಯ ಕೊಠಡಿ ಅಥವಾ ಮನೆಯ ಪೂಜಾ ಒಂದು ಕೊಠಡಿಯಲ್ಲಿ ಕಪ್ಪು ಬಣ್ಣದ ಏನಾದರೂ ಹಲ್ಲಿಗಳು ನಿಮಗೆ ಕಾಣಿಸ್ಕೊಂಡಿದ್ರೆ, ನೋಡಿ ನಿಜವಾಗಲೂ ದಯವಿಟ್ಟು ಹೇಳ್ತೀನಿ ಕೇಳಿ, ಆ ಥರ ಏನಾದರೂ ನಿಮ್ಮ ಪೂಜಾ ಕೋಣೆಯಲ್ಲಿ ಏನಾದರೂ ಕಪ್ಪು ಬಣ್ಣದ ಹಲ್ಲಿಗಳು ಪದೇ ಪದೇ ಕಾಣಿಸ್ತಾ ಇದ್ದರೆ ನಿಜವಾಗಲೂ ನಿಮ್ಮ ಮನೆಯಲ್ಲಿ ಅಶುಭ ಏನೋ ಒಂದು ಸಂಕೇತವನ್ನು ಸೂಚಿಸ್ತದೆ. ಆತ್ಮೀಯ ವೀಕ್ಷಕರೇ, ಅದು ಅಶುಭದ ಒಂದು ಸಂಕೇತ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಆರ್ಥಿಕ ನಷ್ಟ ಕೂಡ ಆಗುತ್ತೆ ನಿಮಗೆ. ನೋಡಿ, ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದು, ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಪದೇ ಪದೇ ನಿಮ್ಮ ಒಂದು ಪೂಜಾ ಕೊಠಡಿಯಲ್ಲಿ ನೀವು ಪೂಜೆ ಮಾಡುವಂತಹ ಒಂದು ಸ್ಥಳದಲ್ಲಿ ಏನಾದರೂ ಪದೇ ಪದೇ ಹಲ್ಲಿಗಳು ಏನಾದರೂ ಕಂಡು ಬಂದಿದ್ದರೆ ನೋಡಿ, ಅದು ಅಶುಭದ ಸಂಕೇತ ಮತ್ತು ಆರ್ಥಿಕ ನಷ್ಟ ಕೂಡ ಆಗುತ್ತೆ. ಅದರ ಜೊತೆಗೆ ಕಲಹಗಳು ಮತ್ತು ಅಸಮಾಧಾನ ಕೂಡ ಆಗ್ತಕ್ಕಂಥ ಒಂದು ಸೂಚಿಸುವಂತಹ ಒಂದು ಸಂಕೇತಗಳವೆಲ್ಲ. ಮತ್ತು ಇನ್ನೊಂದು ಸ್ನೇಹಿತರೆ, ನೋಡಿ, ನೀವು ಮನೆಯಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಇರ್ತೀರ, ನೋಡಿ, ಎರಡು ಹಲ್ಲಿಗಳು ಏನಾದರೂ ಒಟ್ಟಾರೆ ಏನಾದರೂ ಜಗಳ ಆಡ್ತಿರೋದು, ಗೋಡೆಯ ಮೇಲೆ ಆಗಿರ್ಬೋದು, ನೆಲದ ಮೇಲೆ ಆಗಿರ್ಬೋದು, ಒಟ್ಟು ನಿಮ್ಮ ಮನೆ ಒಳಗಡೆ ಯಾವುದೇ ಪ್ಲೇಸಲ್ಲಿ ಆಗಿರ್ಬೋದು. ಆತ್ಮೀಯ ವೀಕ್ಷಕರೇ, ಹಂಗೇನಾದರೂ ಎರಡು ಹಲ್ಲಿಗಳು ಏನಾದರೂ ಜಗಳ ಆಡ್ತಕ್ಕಂಥ ನೀವು ದೃಶ್ಯವನ್ನು ನೀವು ಮನೆಯಲ್ಲಿ ಏನಾದರೂ ನೋಡಿದ್ದಲ್ಲಿ ನೋಡಿ, ಅದು ಯಾವ ಒಂದು ಸಂಕೇತ ಅಂತ ಕೂಡ ಹೇಳ್ತೀನಿ ಕೇಳಿ. ನೋಡಿ, ಆ ಥರ ಏನಾದರೂ ಜಗಳ ಆಡಿದರೆ ಅಥವಾ ಅವೆರಡು ಹಲ್ಲಿಗಳು ಜಗಳ ಆಡ್ತಾರೆ ನೆಲಕ್ಕೆ ತಪ್ಪಂತ ಏನಾದರೂ ಬಿದ್ದರೆ, ಅಂತಹ ಒಂದು ದೃಶ್ಯಗಳನ್ನು ನೀವು ಮನೆಯಲ್ಲಿ ಏನಾದರೂ ನೀವು ನೋಡಿದರೆ ಹೇಳ್ತೀನಿ ಕೇಳಿ, ಇದು ಕಂಪ್ಲೀಟಾಗಿ ಹೇಳ್ತೀನಿ ಕೇಳಿ ಆತ್ಮೀಯ ವೀಕ್ಷಕರೇ, ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾಯಿಲೆಗಳು ನಿಮಗೆ ಬರ್ತವೆ ಅಂತಕ್ಕಂಥ ಒಂದು ಸೂಚನೆಯನ್ನು ತಿಳಿಸುತ್ತೆ. ಆತ್ಮೀಯ ವೀಕ್ಷಕರೇ, ಮತ್ತು ಅದರ ಜೊತೆಗೆ ನೋಡಿ, ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಕೂಡ ಸ್ಟಾರ್ಟ್ ಆಗ್ತವೆ ಮತ್ತು ಅಶುಭ ಕೂಡ ಸಂಕೇತ ಸ್ಟಾರ್ಟ್ ಆಗ್ತವೆ. ಮತ್ತು ಇನ್ನೊಂದೇನೆಂದರೆ, ಅನಿರೀಕ್ಷಿತವಾಗಿ ನಿಮಗೆ ಕಷ್ಟಗಳು ನಿಮಗೆ ಎದುರಾಗ್ತವೆ. ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದು. ಮತ್ತು ಅದು ಇನ್ನೊಂದು ಏನಂತ ಹೇಳೋದಾದರೆ ಆತ್ಮೀಯ ವೀಕ್ಷಕರೇ, ನೋಡಿ, ಮನುಷ್ಯರ ಬಲಭುಜದ ಮೇಲೆ ಏನಾದರೂ ಅಲ್ಲಿ ಏನಾದರೂ ಬಿದ್ದಾಗ ಅಥವಾ ಬಿದ್ದರೆ ನೋಡಿ, ಅದು ಏನು ಸಂಕೇತ ಒಂದು ಸೂಚಿಸುತ್ತಂದರೆ, ಅದು ನೋಡಿ, ಮನುಷ್ಯರ ಬಲಭುಜದ ಮೇಲೆ ಏನಾದರೂ ಅಲ್ಲಿ ಬಿದ್ದರೆ ಅದು ಅಶುಭದ ಸಂಕೇತ, ಟೋಟಲಿ ಅಶುಭದ ಸಂಕೇತ. ಮತ್ತು ಅದು ನಿಮಗೆ ಅಶಾಂತಿಯನ್ನು ಕೊಡುತ್ತೆ. ಆತ್ಮೀಯ ವೀಕ್ಷಕರೇ, ನೋಡಿ, ಮತ್ತು ಇನ್ನೊಂದು ವಿಚಾರ ಆತ್ಮೀಯ ವೀಕ್ಷಕರೇ, ನಿಮ್ಮ ಒಂದು ನೋಡಿ, ಅಂದರೆ ನೀವು ಪೂಜೆ ಮಾಡುವಂತಹ ಸಮಯದಲ್ಲಿ ಅಥವಾ ನಿಮ್ಮ ಪೂಜೆ ಕೋಣೆಯಲ್ಲಿ ಆಗಿರ್ಬೋದು, ಅಥವಾ ನೀವು ದೇವಸ್ಥಾನದಲ್ಲಿ ಏನಾದರೂ ಏನಾದರೂ ಹಲ್ಲಿಗಳನ್ನು ನೋಡಿದರೆ, ವಿಶೇಷವಾಗಿ ನೀವು ದೇವಸ್ಥಾನದಲ್ಲಿ ಶುಕ್ರವಾರದಂದು ಹಲ್ಲಿಗಳು ನೋಡಿದರೆ, ಅಥವಾ ವಿಶೇಷವಾಗಿ ನೀವು ಪೂಜೆ ಮಾಡುವ ಸಮಯದಲ್ಲಿ ಶುಕ್ರವಾರ ಏನಾದರೂ ಹಲ್ಲಿ ನೋಡಿದರೆ, ಹಲ್ಲಿಗಳು ಏನಾದರೂ ನೀವು ಶುಕ್ರವಾರ ಏನಾದರೂ ನೀವು ಅಲ್ಲಿ ನೋಡಿದರೆ ನೋಡಿ, ಅಲ್ಲಿ ಒಂದು ಹೇಳ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂದರೆ, ಅದು ಸಾಕ್ಷಾತ್ ನಿಮಗೆ ಲಕ್ಷ್ಮೀ ದೇವಿಯ ಒಂದು ಅನುಗ್ರಹ ಒಂದು ಸಿಕ್ಕಂತೆ ನಿಮಗೆ. ಶುಕ್ರವಾರ ಏನಾದರೂ ನಿಮ್ಮ ಆ ಪೂಜಾ ಕೋಣೆಯಲ್ಲಿ ನಿಮಗೇನಾದರೂ ಒಂದು ಹಲ್ಲಿ ಕಾಣಿಸಿದರೆ, ಅದು ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಸೂಚಿಸುವಂತಹ ಅದೊಂದು ಸಂಕೇತ. ಮತ್ತು ನಿಮಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಮತ್ತು ಆರ್ಥಿಕ ಒಂದು ಸಂಪತ್ತಿನ ಒಂದು ಅಭಿವೃದ್ಧಿ ಕೂಡ ನಿಮಗಾಗುತ್ತೆ. ಮತ್ತು ಅದರ ಜೊತೆಗೆ ಯಾವಾಗಲೂ ನಿಮಗೆ ಆರ್ಥಿಕ ಸ್ಥಿರತೆಯನ್ನು ಸೂಚಿಸುವಂತಹ ಒಂದು ಸಂಕೇತ ಆಗಿರುತ್ತೆ. ನಿಮಗೇನಾದರೂ ನೀವು ಪೂಜೆ ಮಾಡುವ ಸಮಯದಲ್ಲಿ ಶುಕ್ರವಾರ ಏನಾದರೂ ಅಲ್ಲಿ ಕಾಣಿಸಿದರೆ, ಎಲ್ಲ ಟೈಮಲ್ಲಲ್ಲ, ಶುಕ್ರವಾರ ಏನಾದರೂ ಅಲ್ಲಿ ಕಾಣಿಸಿದರೆ ನಿಮಗೆ ಅದು ಆರ್ಥಿಕ ಅಭಿವೃದ್ಧಿಯ ಸಂಕೇತ, ಆರ್ಥಿಕ ಸ್ಥಿರತೆಯ ಒಂದು ಸಂಕೇತ. ಅದರ ಜೊತೆಗೆ ನಿಮಗೆ ಯಾವಾಗಲೂ ಒಂದು ದುಡ್ಡು ನಿಮ್ಮ ಮನೆಯಲ್ಲಿ ಆಡುತ್ತೆ. ಆ ಒಂದು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಅದು ಸೂಚಿಸುವಂತಹ ಒಂದು ಸಂಕೇತ ಇದು. ನೋಡಿ, ಈ ಒಂದು ಎಲ್ಲ ಒಂದು ವಿಚಾರಗಳನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಹೇಳ್ತೀನಿ ವಿಚಾರ, ಎಲ್ಲವನ್ನು ನಾನು ಹೇಳಿದ್ದೀನಿ, ದಯವಿಟ್ಟು ಇದನ್ನು ಆದಷ್ಟು ನೀವು
ಪದೇ ಪದೇ ಮನೆಗಳಲ್ಲಿ ಹಲ್ಲಿಗಳು ಬೀಳೋದ್ರಿಂದ ಅದು ಒಳ್ಳೆಯದಾಗಲ್ಲ ನೋಡಿ. ಅದು ಅದು ಅಶಾಂತಿಯ ಸಂಕೇತ. ಅಭಿವೃದ್ಧಿ ಆಗಲ್ಲ, ಕಲಹಗಳು ಸ್ಟಾರ್ಟ್ ಆಗ್ತವೆ, ಅಶಾಂತಿ ಸ್ಟಾರ್ಟ್ ಆಗುತ್ತೆ, ಕಷ್ಟಗಳು ಮತ್ತು ಎಲ್ಲಿಲ್ಲದ ಅನಿರೀಕ್ಷಿತವಾಗಿ ಕಷ್ಟಗಳು ನಿಮ್ಮ ಮನೆಯಲ್ಲಿ ಬರ್ತವೆ. ಈ ವಿಚಾರವನ್ನು ಗಂಭೀರವಾಗಿ ನೀವು ಈಗ ಪರಿಗಣಿಸಿಬಿಟ್ಟು ನೋಡಿ, ನೀವು ಆದಷ್ಟು ಪೂಜಾ ಕೋಣೆಗಳನ್ನು ಭಾಳ ಸ್ವಚ್ಛವಾಗಿ ಇಡಬೇಕಾಗುತ್ತೆ. ನೋಡಿ, ಪದೇ ಪದೇ ಹಲ್ಲಿಗಳು ಕಾಣಿಸ್ಕೊಳ್ಳೋದು ಏನು ಅರ್ಥ ಅಂತೇಳಿ ನಾನು ಎಲ್ಲವನ್ನು ಈ ಮಾಹಿತಿಯನ್ನು ತಿಳಿಸಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಅಕೌಂಟ್ ಪೇಜನ್ನು ಕೂಡ ಫಾಲೋ ಮಾಡಿ. ಆತ್ಮೀಯ ವೀಕ್ಷಕರ ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣ ಸಮರ್ಪಣ. ನಮಸ್ತೆ ಸ್ನೇಹಿತರೆ.